ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಸರ್ಕಾರಿ ಆಸ್ಪತ್ರೆಗಳು ಜನರ ಪಾಲಿಗೆ ನರಕ, ನಾಯಿಗಳ ಪಾಲಿಗೆ ಸ್ವರ್ಗದಂತಾಗಿದೆ ಮತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳು ಮತ್ತು ಆಸ್ಪತ್ರೆಗಳನ್ನು ರಾಷ್ಟ್ರೀಕರಣ ಮಾಡಲಿ ಎಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಒತ್ತಾಯಿಸಿದ್ದಾರೆ. ಭಾನುವಾರ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂದೆ ಕನ್ನಡ ವಾಟಾಳ್ ಪಕ್ಷ ಮತ್ತು ಕರುನಾಡು ಸೇನೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಿದ್ದರು. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಮೊದಲಿನಿಂದಲೂ ಸರ್ಕಾರಿ ಆಸ್ಪತ್ರೆಗಳು ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲೇ ಇವೆ. ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳೆಂದರೆ ಯಮಲೋಕವಿದ್ದಂತೆ, ಖಾಸಗಿ ಆಸ್ಪತ್ರೆಗಳು ನರಕವಿದ್ದಂತೆ. ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ನಾಯಿಗಳ ಕಾಟ, ಆಕ್ಸಿಜನ್ ವೆಂಟಿಲೇಟರ್ ಸೌಲಭ್ಯವಿಲ್ಲ, ತಿಗಣೆಗಳ ಕಾಟ, ಮೊಸರಿನಲ್ಲಿ ಇರುವೆ, ಹಾವು ಕಚ್ಚಿದರೆ ಔಷಧಿ ಇಲ್ಲ, ಶೌಚಾಲಯದಿಂದ ಕೆಟ್ಟ ವಾಸನೆ, ಬಡವರಿಗೆ ಕೈಗೆಟುಕುವ ದರದಲ್ಲಿ ಔಷಧಗಳು ಸಿಗುವುದಿಲ್ಲ, ರೋಗಿಯತೆ ಒಬ್ಬರಿಗಿಂತ ಹೆಚ್ಚು ಜನರಿಗೆ ಅವಕಾಶ ನೀಡುವುದಿಲ್ಲ. ಇಡೀ ಆಸ್ಪತ್ರೆ ವ್ಯವಸ್ಥೆಯೇ ಹಾಳಾಗಿದೆ. ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ಇದೆ, ನಾಯಿಗಳಿಗೆ ಸ್ವರ್ಗ, ಜನರಿಗೆ ನರ್ಕ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಉದ್ದಗಲಕ್ಕೂ ಇವತ್ತೇ ಅಂತಲಲ್ಲ, ಮೊದಲಿಂದಲೂ ಆಸ್ಪತ್ರೆಗಳು ಅತ್ಯಂತ ಹೀನಾಯವಾಗಿವೆ. ಆಸ್ಪತ್ರೆ ಅಂತ ಹೇಳಿದ್ರೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳು ಯಮಲೋಕ, ಖಾಸಗಿ ಆಸ್ಪತ್ರೆಗಳು ನರಕ. ಏನು ದುರಂತ ಅಂದರೆ, ಒಂದು ಹಾವು ಕಚ್ಚಿದ್ರೆ ಇಲ್ಲಿ ಔಷಧಿ ಇಲ್ಲ, ತಕ್ಷಣ ಹಾವು ಕಚ್ಚಿದ್ರೆ ಔಷಧಿ ಇಲ್ಲ, ನಾಯಿಗಳು ಕಚ್ಚಿದ್ರೆ ಔಷಧಿ ಇಲ್ಲ. ಇಡೀ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಹಾಸಿಗೆಗಳಿಲ್ಲ. ತಿಗಣೆಗಳ ಹಾಸಿಗೆಗಳಿಗೆ ಹಾಲು ಆತಗಳು ಬಿದ್ದಿರ್ತವೆ, ಮೊಸರು ಇರುವೆಗಳು ತುಂಬಿಕೊಂಡಿರ್ತವೆ. ಎಲ್ಲ ಒಂದು ರೀತಿ ಸರ್ಕಾರಿ ಆಸ್ಪತ್ರೆ ಕೆಟ್ಟ ವಾಸನೆ, ಶೌಚಾಲಯ ಹಾಳಾಗೋಗಿದೆ, ಔಷಧಿ ವಿಪರೀತ ರೇಟು. ಬಡವರಿಗೆ ಅಲ್ಲಿ 10 ಜನ ಬಡವರು ಬಂದರೆ ಒಬ್ಬರು ಮಲಿಕೊಳ್ಳೋದಕ್ಕೆ ಅವಕಾಶ ಇದೆ, ಇನ್ನು 9 ಜನ ನೆಲದ ಮೇಲೆ ಮಲಿಕೊಳ್ಬೇಕು. ಇಡೀ ಆಸ್ಪತ್ರೆಯ ವ್ಯವಸ್ಥೆ ನರಕ ಆಗಿದೆ. ಇದನ್ನು ನಾವು ಭಾಳ ಗಂಭೀರವಾಗಿ ಚಿಂತೆ ಮಾಡ್ತಾ ಇದ್ದೀನಿ. ನಾನು ಬಹಳ ಹಿಂದೆನೂ ಸುಮಾರು 30 ವರ್ಷದ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಗೆ ನುಗ್ಗಿ ಅಡುಗೆ ಮನೆಯೊಳಗೆಲ್ಲಿ ನೋಡಿದೆ. ಬ್ರೆಡ್ ಒಳಗೆ ಆವಾಗಲೇ ಜಿರ್ಲೆಗಳಿದ್ದು, 30 ವರ್ಷದ ಹಿಂದೆ ಬ್ರೆಡ್ನಲ್ಲಿ ಜಿರ್ಲೆಗಳಿದ್ದು. ಇವತ್ತು ಜಿರ್ಲೆಗಳು, ಇಲಿಗಳು, ಹೆಗ್ಗಣಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇದು ಇವತ್ತಿನ ಆರೋಗ್ಯ ಸಚಿವರಂತಲಲ್ಲ, ಸುಮಾರು ವರ್ಷದಿಂದ ಸರ್ಕಾರಿ ಆಸ್ಪತ್ರೆಗಳು ಡಾಕ್ಟ್ರುಗಳಿಲ್ಲ, ಡಯಾಲಿಸಿಸ್ ಇಲ್ಲ, ಡಯಾಲಿಸಿಸ್ ಯಂತ್ರ ಇಲ್ಲ, ಪ್ರತಿ ಒಂದು ಸ್ಪೆಷಲ್ ವಾರ್ಡ್ ಇಲ್ಲವೇ ಇಲ್ಲ. ಇಲ್ಲಿ ವಿಚಿತ್ರ, ಎಮರ್ಜೆನ್ಸಿ ವಾರ್ಡ್ ಇಲ್ಲವೇ ಇಲ್ಲ. ಎಮರ್ಜೆನ್ಸಿ ವಾರ್ಡ್ ಅಂತ ಇದಕ್ಕೆ ಕೈಯಾಗಿ ಕರೆದೋ ಇಲ್ಲ. ಇದು ಭಾರಿ ಅನ್ಯಾಯ ನಡೆದೋಗಿದೆ ಇಡೀ ಕರ್ನಾಟಕದಲ್ಲಿ. ಬರೀ ರಾಮನಗರ ಒಂದೇ ಅಲ್ಲ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಚಾಮರಾಜನಗರ, ಮಂಗಳೂರು, ಎಲ್ಲ ಕೋಲಾರ ಸರ್ಕಾರಿ ಆಸ್ಪತ್ರೆಗಳನ್ನು ಸಮಗ್ರವಾಗಿ ಈ ಆಸ್ಪತ್ರೆಗಳ ಸುಧಾರಣೆಗೆ ತಕ್ಷಣ ಹೈಕೋರ್ಟಿನ ನ್ಯಾಯಾಧೀಶರಿಂದ ಉನ್ನತ ಮಟ್ಟದ ತನಿಖೆ ಏರ್ಪಡಿಸಬೇಕು. ಸಮಗ್ರವಾಗಿ ಅವರು 1 ತಿಂಗಳಲ್ಲಿ ಹೈಕೋರ್ಟಿನ ನರಕ ಅನ್ನುವುದನ್ನು, ಹೈಕೋರ್ಟ್ ನರಕ ಅನ್ನುವುದನ್ನು ನೋಡಬೇಕು. ಹೈಕೋರ್ಟ್ ಈ ನರಕದನ್ನು ಕಣ್ಣಾರೆ ಕಾಣಬೇಕು. ಅವರು ಹೈಕೋರ್ಟಿನ ನ್ಯಾಯಾಧೀಶರು ಇದನ್ನು ತನಿಖೆ ಮಾಡಲೇಬೇಕು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಎಂತೆಂಥ ಬಿಲ್ಡಿಂಗ್ ಇದೆ ಗೊತ್ತಾ ನಮ್ಮಲ್ಲಿ ಸರ್ಕಾರಿ
ಆಸ್ಪತ್ರೆ ಬಿಲ್ಡಿಂಗ್ಗಳು ಭಾಳ ಅದ್ಭುತವಾದ ಬಿಲ್ಡಿಂಗ್ಗಳು, ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ ನೋಡಿ, ಇಲ್ಲಿ ನಿಂತಿದ್ದೀವಲ್ಲ, ಇದು ಎಷ್ಟು ಚೆನ್ನಾಗಿದೆ ಇದು ಕಟ್ಟಡ. ಆದರೆ ಒಳಗಡೆ ಇಲ್ಲ, ಔಷಧಿ ಇಲ್ಲ, ಜನರಿಗೆ ನರಕ ಆಗಿದೆ. ಮತ್ತು ಡಾಕ್ಟರ್ಗಳಿಲ್ಲ. ಡಾಕ್ಟರ್ಗಳು ಇಲ್ಲಿರೋವರೆಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಖಾಸಗಿ ಆಸ್ಪತ್ರೆಗಳಂತೂ ಅವರು ಅದು ನೇರವಾಗಿ, ಈಗ ನಮಗೆ ನರಕ ಏನಿದೆ ಅಂತ ಗೊತ್ತಿಲ್ಲ, ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ನರಕದಲ್ಲಿ ಏನೇನೋ ಹೇಳ್ತಾರೆ, ಕಾಗೆ ಕುಟುಕ ಹಾಕುತ್ತೆ, ಆಮೇಲೆ ಮರಳೋ ನೀರಿನಲ್ಲಿ ಮುಳುಗಿಸ್ತಾರೆ, ಅದೇನೇನೋ ನರಕ ಅಂತ ಹೇಳ್ತಾರೆ. ಅದು ಇದೆಯೋ ಗೊತ್ತಿಲ್ಲ. ಇದು ನಿಜ. ಖಾಸಗಿ ಆಸ್ಪತ್ರೆಗಳು ಹೆಣ ಸತ್ತರೆ ಹೆಣ ಕೊಡಲ್ಲ, ಹೊರಗಡೆ ಸಂಪೂರ್ಣ ಬಿಲ್ ಕೊಡೋವರೆಗೂ ಹೆಣ ಕೊಡಲ್ಲ. ಸರ್ಕಾರ ನಿಯಂತ್ರಣ ಇಲ್ಲ. ಖಾಸಗಿ ಆಸ್ಪತ್ರೆಗಳು ಸಂಪೂರ್ಣ ರಾಜಕಾರಣಿಗಳ ಕೈಲಿದೆ. ಖಾಸಗಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜ್ ಎಲ್ಲ ಬರೀ ರಾಜಕೀಯ ಕಾರಣ, ಮಂತ್ರಿಗಳು, ರಾಜಕಾರಣಿಗಳು, MP ಗಳು, MLA ಕೈಲಿದೆ ಮತ್ತು ಎಲ್ಲ ಬಾರಿ ವ್ಯಕ್ತಿಗಳ ಕೈಲಿದೆ. ಎಲ್ಲರೂ ಚುನಾವಣೆಗೆ ಕೋಟಿ ಕೋಟಿ ಹಣವನ್ನು ಕೊಡ್ತಾರೆ. ಈ ಖಾಸಗಿ ಆಸ್ಪತ್ರೆಯ ಬದಲು ಸರ್ಕಾರಕ್ಕೆ ತಾಕತ್ತಿದ್ರೆ, ಶಕ್ತಿ ಇದ್ದರೆ ಖಾಸಗಿ ಆಸ್ಪತ್ರೆಯನ್ನು ರಾಷ್ಟ್ರೀಕರಣ ಮಾಡಲಿ. ಇವತ್ತು ಜನಕ್ಕೆ ಬೇಕಾಗಿರೋದು ನಿಮ್ಮ ಅಕ್ಕಿ ರಾಗಿ ಅಲ್ಲ, ನಿಮ್ಮ ಈಗ ಗ್ಯಾರಂಟಿ. ಯಾರು ಬೇಕು ನಿಮ್ಮ ಗ್ಯಾರಂಟಿ? ನಾವು ಬದುಕಿದ್ರೆ ನಿಮ್ಮ ಗ್ಯಾರಂಟಿ, ಬದುಕ್ತಾ ಇದ್ರೆ ನಿಮ್ಮ ಗ್ಯಾರಂಟಿ ಯಾಕೆ ಬೇಕಾಗಿದೆ? ಆದ್ದರಿಂದ ಸರ್ಕಾರ ನಿಜವಾಗ್ಲೂ ಇದ್ದರೆ ಇಡೀ ಮೆಡಿಕಲ್ ಕಾಲೇಜ್ಗಳು, ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳನ್ನು ಸಂಪೂರ್ಣವಾಗಿ ರಾಷ್ಟ್ರೀಕರಣ ಮಾಡಿ ಅದಕ್ಕಾಗಿ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡಿ, ಎಲ್ಲೂ ಯಾವ ನೋವನ್ನು ಅನುಭವಿಸದೆ ಕೆಲಸ ಮಾಡಬೇಕಾದ್ದು ಸರ್ಕಾರ ಮಾಡೋದಾದ್ರೆ ಮಾಡಲಿ. ಇಲ್ಲ, ನಾವಂತೂ ಇಡೀ ರಾಜ್ಯಾದ್ಯಂತ ಆಸ್ಪತ್ರೆಗಳ ಮುಂದೆ ಆಸ್ಪತ್ರೆಗಳ ನರಕವನ್ನು ಎಲ್ಲರಿಗೂ ತೋರಿಸುವುದರಲ್ಲಿ ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಹೋರಾಟವನ್ನು ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು, ಜಿಲ್ಲಾ ಗೌರವಾಧ್ಯಕ್ಷರಾದ ರಾಶಿ ಬಸವರಾಜು, ಚಂದ್ರಶೇಖರಯ್ಯ, ತಾಲೂಕು ಅಧ್ಯಕ್ಷ ವಿ ಗಂಗಾಧರ್, ನಗರ ಅಧ್ಯಕ್ಷ ಕುಮಾರ್, ಬಿಡದಿ ಘಟಕದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಕನ್ನಡ ವಾಟಾಳ್ ಪಕ್ಷದ ಮುಖಂಡ ಪಾರ್ಥಸಾರಥಿ ಹಾಗೂ RJ ಅರ್ಜುನ್ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ